ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಮುಂಜಾನೆಯೇ ಶ್ರೀನಿವಾಸ ಶೆಟ್ಟಿ ಅವರ ಬುಕ್ ಬೈಂಡಿಂಗ್ ಹಾಗೂ ಎಲೆಕ್ಟ್ರಿಕ್ ಅಂಗಡಿ ವಿದ್ಯುತ್ ಅವಘಡಕ್ಕೆ ಸುಟ್ಟು ಭಸ್ಮವಾದ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂಭವಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ ಮುಂಜಾನೆಯೇ ಬಿಸಿಲಿನ ತಾಪವು ಹೆಚ್ಚುತ್ತಿದ್ದು ಸಾರ್ವಜನಿಕರು ಬಿಸಿಲ ತಾಪಕ್ಕೆ ಬಸವಳಿದು ಹೋಗಿದ್ದಾರೆ. ಇನ್ನು ಈ ಬಿಸಿಲಿನ ತಾಪಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿ ಶ್ರೀನಿವಾಸ ಶೆಟ್ಟಿ ಎಂಬುವವರ ಬುಕ್ ಬೈಂಡಿಂಗ್ ಹಾಗೂ ಎಲೆಕ್ಟ್ರಾನಿಕ್ ಅಂಗಡಿ ಭಸ್ಮವಾಗಿದ್ದರಿಂದ ಸುಮಾರು 10 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ಝಳ ಕಾವೇರುತ್ತಿದ್ದರಿಂದ ಈ ಘಟನೆ ಸಂಭವಿಸಿದೆ ಎಂದು ಸುತ್ತಮುತ್ತಲಿನ ಜನರ ಮಾತಾಗಿದೆ. ಸುದ್ದಿ ತಿಳಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯ ಕೆನ್ನಾಲೆಯನ್ನ ನಂದಿಸಿ ಹೆಚ್ಚಿನ ಅಪಾಯವನ್ನ ತಡೆದಿದ್ದಾರೆ. ವಿಜಯಕುಮಾರ್ ಅಂತ ಒಂದು 10-15 ರೂಪಾಯಿ ಲಕ್ಷ ಮಾಲ್ ಐತೆ. ಅವು ಬರೀ ಕ್ಯಾಸೆಟ್ಗಳೇ ಒಂದು 5 ಲಕ್ಷ ರೂಪಾಯಿ ಕ್ಯಾಸೆಟ್ಗಳು. ಅವು ಕಂಪ್ಯೂಟ್ರ್ 3 ಲಕ್ಷ ರೂಪಾಯಿ ಐತೆ ಟೋಟಲ್. ಮೊನ್ನೆ ಒಂದು 50,000 ರೂಪಾಯಿ ರೊಕ್ಕ ತರಿಸಿ 50,000 ಒಟ್ಟ ಒಂದು ಬುಕ್ಕ ರೊಕ್ಕ ಒಟ್ಟ ಒಂದು 10-15 ಲಕ್ಷ ರೂಪಾಯಿ. ಸರ್, ಈಗ ಈ ರೀತಿ ನಿಮ್ಗೆ ಯಾರ ಮೇಲೆ ಅನುಮಾನ ಐತೆ? ಈ ರೀತಿ ಯಾರ ಅನುಮಾನ ಇಲ್ಲ, ಯಾರ ಅನುಮಾನ ಇಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಎಷ್ಟು ಗಂಟೆಗೆ ಆಗಿದೆ ಸರ್ ಅದು? ನಾವು ಅವ್ರು ಇಲ್ಲಿ ಹೇಳಿದ್ರು, ಅವರು 7 ಗಂಟೆ 5 ನಿಮಿಷಕ್ಕೆ ವಾಕಿಂಗ್ ಬರಕತ್ತ ಅಂತ ಒಂದು 20 ನಿಮಿಷ ಪೂರ ತಗೊಂಡು. ಹೌದು. ಅಲ್ಲ, ಇದು ಅಂಗಡಿ ಯಾರು ಸರ್? ಇದು ಅಂಗಡಿ ನಮ್ಮ ತಮ್ಮರು ಇರ್ತಾರೆ. ಏನು ಸರ್ ನೀವು? ನಿಮ್ಮ ತಮ್ಮೂರಾ? ನಮ್ಮ ತಮ್ಮರು. ನಿಮಗೆ ಅವ್ರು ಹೇಳಿದ್ರಾ ಸರ್? ಇಲ್ಲ, ಮಂದಿ ಹೇಳಿದ್ರು, ಜನರು ಹೇಳಿದ್ರು. ಜನರು ಹೇಳಿದ್ರು. ನಾವು ಮನೆಗೆ ಮತ್ತೆ ಅಂತ ಹೇಳಿದ್ರು, ನಾವು ಓಡೆ ಬಂದ್ವಿ. ಈಗ ನೀವು ಅಂದ್ರೆ ಒಟ್ಟೆ ಶಾರ್ಟ್ ಸರ್ಕ್ಯೂಟ್ ಹಾಸ್ಕೊಳ್ಳೆ ಈ ರೀತಿ ಇದಾಗಿದೆ. ಹೌದು. ಯಾರ ಮೇಲೆ ಯಾರ ಮೇಲೆ ಏನಿಲ್ಲ.